ಸಮಯ ಕಳೆದ್ರು ಸರತಿ ಸಾಲಿನಲ್ಲಿ ನಿಂತು ಮತದಾನಕ್ಕೆ ಕಾಯ್ತಾ ಇದ್ದಾರೆ. 6 ಗಂಟೆಯಾದ್ರೂ ಕ್ಯೂನಲ್ಲಿ ಮತದಾನ ಮಾಡ್ಲಿಕ್ಕಾಗಿ ಬಂದು ನಿಂತಿರುವವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಮತಗಟ್ಟೆಗಳಿಗೆ ಓಡೋಡಿ ಬರ್ತಾ ಇದ್ದಾರೆ ಜನ ಕೊನೆ ಕ್ಷಣದಲ್ಲಿ ಓಟನ್ನ ಹಾಕಬೇಕು ಅಂತ. ಮೊದಲ ಹಂತದ ಮತದಾನ ಅಂತ್ಯಗೊಂಡಿದೆ. 14 ಕ್ಷೇತ್ರಗಳ 247 ಅಭ್ಯರ್ಥಿಗಳ ಭವಿಷ್ಯ ಯಾರ ಒಂದು ಕೈಯಲ್ಲಿ ಈ ಒಂದು ತೀರ್ಮಾನ ಹೇಗಾಗುತ್ತೆ ಅನ್ನೋದು ಈಗಾಗಲೇ ಪ್ರಕಟ ಆಗೋಗಿದೆ. ಮೊದಲ ಹಂತದ ಮತದಾನ ಅಂತ್ಯಗೊಂಡಿದೆ. ಸೊ ಮೊದಲ ಹಂತದ ಮತದಾನದ ಪ್ರಕ್ರಿಯೆ 6 ಗಂಟೆಗೆ ಕ್ಲೋಸ್ ಆಗಿದೆ. ಆದ್ರೆ 6 ಗಂಟೆ ಒಳಗಾಗಿ ಕೆಲವರು ಬಂದು ಕ್ಯೂನಲ್ಲಿ ನಿಂತು ಬಿಟ್ಟಿದ್ದಾರಲ್ಲ, ಅಂಥವ್ರನ್ನ 6 ಗಂಟೆ ಮುಗ್ದೋಗಿದೆ ಹೊರಡಿ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅಷ್ಟರೊಳಗೆ ಬಂದು ಅವ್ರು ಕ್ಯೂ ಅಲ್ಲಿ ಜಾಯಿನ್ ಆಗಿರ್ತಾರೆ. ಆ ಕಾರಣಕ್ಕಾಗಿ ಅಂಥವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಮತದಾನವನ್ನ ಮಾಡಲಿಕ್ಕೆ. ಇನ್ನುಳಿದಂತೆ ಈಗ ಯಾರಾದರೂ ಬಂದು ನಾನು ಓಟ್ ಹಾಕ್ತೀನಿ, ನನಗೆ ಅವಕಾಶ ಮಾಡಿಕೊಡಿ ಅಂದ್ರೆ ಅಂಥವ್ರಿಗೆ ಅವಕಾಶ ಇರಲ್ಲ. ಸೊ ಸದ್ಯ ಇನ್ನು ಯಾರೆಲ್ಲ ಬಾಕಿ ಲೈನ್ ನಲ್ಲಿ ನಿಂತಿದ್ದಾರೆ ಅಂಥವ್ರಿಗೆ ಓಟ್ ಹಾಕಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗ್ತಾ ಇದೆ, ಅಟ್ಲೀಸ್ಟ್ 50% ರೀಚ್ ಆಗ್ತಿಲ್ವಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಗಳಿಗೆ ಹಲವು ರೀಸನ್ಗಳು ಸಿಗುತ್ತೆ. ಪ್ರಮುಖವಾಗಿ ರಜೆ ಅನ್ನುವಂತಹ ಕಾರಣ. ಶುಕ್ರವಾರ ರಜೆಯನ್ನ ಕೊಡಲಾಗಿದೆ. ಶನಿವಾರ ಒಂದು ಹಾಫ್ ಡೇ ಹಾಕೊಂಡ್ರೆ ಭಾನುವಾರ 3 ದಿನ ಸ್ಪೆಂಡ್ ಮಾಡಬಹುದು ಅಂತ. ಆದ್ರೆ ಇದನ್ನೇ ನೀವು ಸ್ಪೆಂಡ್ ಮಾಡಿ ನಿಮ್ಮ ಟೈಮ್ ಅನ್ನ, ನಿಮ್ಮ ವ್ಯಾಲಿಡ್ ಟೈಮ್ ನ ನೀವು ಮಿಸ್ ಮಾಡ್ಕೊಳ್ಬೇಡಿ. ಆದ್ರೆ ಬೆಳಗ್ಗೆ ವೋಟ್ ಮಾಡಿ ಹೋಗಬಹುದಲ್ಲ, ಈ ರೀತಿಯ ಮೆಂಟಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆ. ಮಗದೊಂದು ಕಡೆಯಲ್ಲಿ 2 ಕಡೆ ವೋಟರ್ ಐಡಿಗಳನ್ನ ಹೊಂದಿರ್ತಾರೆ, ಡಿಲೀಟ್ ಮಾಡಿಸ್ಕೊಂಡಿರಲ್ಲ. ಅದನ್ನು ಮಾಡಬೇಕಾಗಿರೋರು ಯಾರು? ಅಧಿಕಾರಿಗಳು. ಅದನ್ನ ಅವರು ಗಮನಿಸ್ಕೊಳ್ಳಲ್ಲ, ಈ ಕಡೆ ವೋಟರ್ಸ್ ಕೂಡ ಗಮನಿಸ್ಕೊಳ್ಳಲ್ಲ.